ಸತೀಶ್ ಜಾರಕಿಹೊಳಿ ಅವರು ಮತ್ತೆ ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತಾಡಿದ್ರು. ನಿಮ್ಗೆ ಅನ್ಸುತ್ತೆ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ ನಾನು. ರಾಜಣ್ಣವರಾಗಲಿ ಸತೀಶ್ ಅವರಾಗಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮಗೇನು ಹೇಳಿಲ್ಲ. ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ, ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋದು ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ವಿಂಟರ್ ಮುಗೀತು ಸರ್, ಬೇಸಿಗೆ ಸ್ಟಾರ್ಟ್ ಆಯ್ತು, ವಿಂಟರ್ ಬೇಡ ಹೋಗಲ್ಲ ಅಂತ. ನಾನು ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೆ ಏನು ಹೊಸ್ತಾ ನನಗೆ? ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. ನನಗೆ ಕೆಲಸ ಇದ್ದರೆ ಹೋಗ್ತೀನಿ. ನಾನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ, ಆಯಿತಾ. ಅನೇಕ ಕೆಲಸ ಕಾರ್ಯಗಳು ಇರ್ತಾವೆ. UGCಲಿ ಇರುತ್ತೆ, NMCನಲ್ಲಿ ಇರುತ್ತೆ, ACTನಲ್ಲಿ ಇರುತ್ತೆ. ಅದು ಒಂದು ಭಾಗ, ಅದಕ್ಕೂ ಹೋಗ್ತೀನಿ. ಪೊಲೀಸ್ ಇಲಾಖೆ ಕೆಲಸಗಳೇನಾರು ಇದ್ದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಹೋಗ್ತೀನಿ. ಇಲ್ಲ ಕೇಳಿ, ಮುಂದೆ ರಾಜಕೀಯ ವಿಷಯ ಚರ್ಚೆ ಮಾಡಬೇಕು, ನಮ್ಮ ಹೈಕಮಾಂಡನ್ನ ನೋಡಬೇಕು ಅಂತ ಅನಿಸಿದರೆ ಹೋಗ್ತೀನಿ. ನಾನು ವರ್ಕಿಂಗ್ ಕಮಿಟಿಯಲ್ಲಿ ಇದ್ದವನು, ನನಗೆ ಪರಿಚಯ ಇಲ್ವಾ? ಈಗ ರಾಹುಲ್ ಗಾಂಧಿ ಅವ್ರು ನೋಡಬೇಕು ಅಂದರೆ ಹೋಗ್ತೀನಿ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನೋಡಬೇಕು ಅಂದರೆ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಸಿಕ್ಕೋದು ಬಿಡೋದು ಅವರ ಸಮಯಗಳು, ಅವರು ಹೆಡ್ ಕ್ವಾರ್ಟರ್ಸಲ್ಲಿ ಇರೋದು ಅದೆಲ್ಲ ನೋಡಬೇಕು ಅಷ್ಟೇ. ಖರ್ಗೆ ಸಾಹೇಬ್ರು ನೋಡ್ಬೇಕಂದಾಗ ಇಲ್ಲೇ ಬರ್ತಾರೆ, ಇಲ್ಲೇ ನೋಡ್ತೀನಿ.